ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 3 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇದು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಾನು ನಿಮಗೆ ಕೊನೆಯಲ್ಲಿ ಬೆಲೆನೂ ಕೂಡ ಹೇಳ್ತೀನಿ. ಇಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಜೊತೆಗೆ ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ನಕಾಶೆ ರೋಡು. ಈ ಜಮೀನಲ್ಲೇ ನಕಾಶೆ ರೋಡ್ ಹೋಗುತ್ತೆ ಬೇರೆ ಜಮೀನಿಗೆ, ಅಂದರೆ ಮುಂದ್ಗಡೆಗೆ ಹಿಂಗೆ ನೇರವಾಗಿ ಹೋಗುತ್ತೆ. ಇದು ಚಳ್ಳಕೆರೆಗೆ 25 ಕಿಲೋಮೀಟರ್ ಆಗುತ್ತೆ. ಚಳ್ಳಕೆರೆಯಿಂದ ಬಳ್ಳಾರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನಿದು. ಚಳ್ಳಕೆರೆಗೆ 25 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 55 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 225 ಕಿಲೋಮೀಟರ್ ಆಗುತ್ತೆ. ಇದು ನಿಮಗೆ ಬೈಪಾಸ್ಗೆ ನಿಯರ್ ಆಗುತ್ತೆ. ಆದರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇದ್ದಾವಲ್ಲ, ಅದೇ ಬೈಪಾಸ್. ಆದರೆ ಅಲ್ಲಿಂದ ನೇರವಾಗಿ ಈ ಜಮೀನಿಗೆ ಯಾವುದೇ ರೀತಿ ದಾರಿ ಇಲ್ಲ. ನಾನು ನಿಮಗೆ ಮೊದಲೇ ದಾರಿ ವಿಚಾರ ಹೇಳ್ಬಿಡ್ತೀನಿ. ದಾರಿ ಯಾವುದೇ ರೀತಿ ನೇರವಾಗಿ ದಾರಿ ಇಲ್ಲ. ನೋಡ್ರಿ, ಅಲ್ಲಿ KSRTC ಗಾಡಿ ಹೋಗ್ತಾ ಇದೆ. ಈ ಕಡೆ ನಿಮಗೆ ವಿಲೇಜಿಂದ ನೇರವಾಗಿ ಈ ಥರ ಬಂದು ಈ ಕಡೆಯಿಂದ ಸ್ವಲ್ಪ ಲಾಂಗ್ ಆಗುತ್ತೆ, ಇಂಟೀರಿಯರ್ ಅನಿಸುತ್ತೆ. ಆದರೆ ಈ ಕಡೆ ನೇರವಾಗಿ ದಾರಿ ಇದ್ದಿದ್ರೆ ತುಂಬ ನಿಯರ್ ಅನಿಸಿರೋದು. ಮತ್ತು ವಿಲೇಜಿಗೆ ಬಂದು ಈ ಕಡೆ ವಿಲೇಜಿಂದ ಈ ಕಡೆ ದಾರಿ ಮಣ್ಣಿನ ರೋಡಲ್ಲಿ ಬರಬೇಕು. ತಾರ್ ರೋಡಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ಇನ್ನು ಬೈಪಾಸಿಂದ ಈ ಕಡೆ ಬಂದರೆ 2.5 ಕಿಲೋಮೀಟರ್ ಆಗುತ್ತೆ. ನೇರವಾಗಿ ಹೋದರೆ 1 ಕಿಲೋಮೀಟರ್ ಆಗುತ್ತೆ. ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ಪಕ್ಕದಲ್ಲಿ ನೀರಾವರಿ ಜಮೀನಿದ್ದಾವೆ. ಇದೆಲ್ಲ ನೀರಾವರಿ ಜಮೀನು. ನೋಡ್ರಿ, ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಜಮೀನುಗಳಿಗೆ, ಕೆಲವು ಜಮೀನುಗಳಿಗೆ ವಿದ್ಯುತ್ ಸಂಪರ್ಕ ಇರೋದಿಲ್ಲ. ಆದರೆ ಈ ಜಮೀನಿಗೆ ವಿದ್ಯುತ್ ಸಂಪರ್ಕ ಚೆನ್ನಾಗಿದೆ. ಆದರೆ ಬೋರು ಆ ಥರ ಯಾವುದೇ ರೀತಿ ಇಲ್ಲ. ನೀವು ಬೋರ್ ಹಾಕ್ಸ್ಕೋಬೇಕಾಗುತ್ತೆ. ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸು, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೀವು ನೋಡ್ತಾ ಇದ್ದೀರ. ನೋಡಿರಿ, ಈ ಕಡೆ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸು, ಜೊತೆಗೆ ಪಕ್ಕದಲ್ಲಿ ಇಲ್ಲಿ ಉಳುಮೆ ಮಾಡಿದ್ದಾರೆ ನೋಡಿ, ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇನ್ನು ನೀರಿನ ಸ್ಥಿತಿ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ವಿದ್ಯುತ್ ಸಂಪರ್ಕ ಇದೆ, ನೀರಿನ ಸ್ಥಿತಿ ತೊಂದರೆ ಇಲ್ಲ. ನೀವು ಬೋರ್ ಹಾಕ್ಸ್ಕೋಬೇಕು. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಇದು ಕನಿಷ್ಠ ಒಂದು 4 ವರ್ಷದಿಂದ ಇದನ್ನು ಉಳುಮೆ ಮಾಡಿಲ್ಲ. ಆದ್ದರಿಂದ ಮಣ್ಣನ್ನು ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಆದರೆ ಪಕ್ಕದಲ್ಲಿದೆ ನೋಡಿರಿ, ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಅದು ಒಂದೇ ಮಣ್ಣು. ಸೇಮ್ ಇದೇ ಮಣ್ಣೆ, ಪ್ಯೂರ್ ರೆಡ್ ಸಾಯಿಲ್. ಉಳುಮೆ ಮಾಡಿಲ್ವಲ್ಲ, ಆ ಥರ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಉಳುಮೆ ಮಾಡಿದರೆ ಪ್ಯೂರ್ ರೆಡ್ ಸಾಯಿಲ್. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಪೊಲೀಸು ಸ್ಟೇಷನ್ನು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪ್ಯೂರ್ ಜನರಲ್, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ನೇರವಾಗಿ ಓನರ್ ಇರ್ತಾನೆ ಸಂಪರ್ಕ ಮಾಡ್ಕೋಬೋದು. ಮತ್ತು ನಿಮಗೆ ನಾನು ಬೈಪಾಸ್ ತೋರಿಸ್ತಾ ಇದ್ದೀನಿ. ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಏರುಪೇರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇದುವರೆಗೂ ನನ್ನಲ್ಲಿ ಸರ್ವಿಸ್ ತೊಗೊಂಡಿರೋರು ಒಂದಿಷ್ಟು ಕಮೆಂಟ್ ಮಾಡಿ. ಜೊತೆಗೆ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಒತ್ತಡಗಳು ಅಷ್ಟಿರುತ್ತೆ. ಆದ್ದರಿಂದ ಕೆಲವೊಂದು ಒತ್ತಡ ಸಮಯದಲ್ಲಿ ನಾನು ಫೋನ್ ರಿಸೀವ್ ಮಾಡಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನೀವು ಜಮೀನು ವಿಸಿಟ್ ಕೊಡಲೇಬೇಕು ಅನ್ನೋರು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ. ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೇರವಾಗಿ ಆಫೀಸಿಗೆ ಬನ್ನಿ. ಯಾವುದೇ ರೀತಿ ಅವ್ಯವಹಾರ ಇರೋದಿಲ್ಲ. ಖಂಡಿತ ಒಂದು ಸಾರಿ ನಮ್ಮ ಬಳಿ ಬಂದು ವ್ಯವಹಾರನ ಒಂದು ಸಾರಿ ನೋಡಿ. ಜೊತೆಗೆ ಒಂದು ಸಾರಿ ನೀವು ಸ್ಪಾಟ್ ವಿಸಿಟ್ ಮಾಡಿ. ಎಲ್ಲದಕ್ಕೂ ಒಂದು ಸರಿಯಾದ ಮಾಹಿತಿ ಸಿಗುತ್ತೆ. ನೀವು ಅಲ್ಲಿಂದಲೇ ಎಲ್ಲವನ್ನು ಕೂಡ ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವೊಂದು ಸಾರಿ ಸ್ಥಳ ಪರಿಶೀಲನೆ ಮಾಡಿ. ಇದು 1 ಎಕರೆ, ಕೊನೆಯದಾಗಿ ಎಲ್ಲವೂ ಆಯ್ತು. ಈಗ 1 ಎಕರೆ
ನಿಮಗೆ 6.5 ಲಕ್ಷ ಫೈನಲ್, ಯಾವುದೇ ರೀತಿ ನೆಗೋಷಿಯಬಲ್ ಇರೋದಿಲ್ಲ. 6.5 ಲಕ್ಷಕ್ಕಿಂತ ಕಮ್ಮಿ ಆಗಲ್ಲ. ಅದು ನೇರವಾಗಿ ಓನರ್ ಇರ್ತಾನೆ. ನೀವು ಕಾಂಟ್ಯಾಕ್ಟ್ ಮಾಡಿ. ಇದನ್ನು ಇಂಟ್ರೆಸ್ಟ್ ಇದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.